ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗಾಗಲೇ ನಿಮ್ಮೆಲ್ಲರ ಖಾತೆಯು ಕೂಡ 16ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಆರಂಭವಾಗಿದೆ ಸ್ನೇಹಿತರೆ. ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇವೆ. ಇವತ್ತು ಹಲವಾರು ಜನರಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಆದರೆ ಈಗ ಕೆಲವೊಂದಿಷ್ಟು ಜನರು ಇನ್ನೂ ನಮಗೆ 16 ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ಏನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅಂದರೆ 16ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಅನ್ನೋಂಥ ಒಂದು ಮೊದಲನೇ ಪಾಯಿಂಟ್ ಈ ಒಂದು ವಿಡಿಯೋದಲ್ಲಿ ಇರುತ್ತದೆ ಸ್ನೇಹಿತರೆ. ಅದರ ಜೊತೆಗೆ 17ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗ್ತದೆ, ಅಂದರೆ ಒಂದು 17 ಕಂತಿನ ಒಂದು ಬಿಡುಗಡೆ ದಿನಾಂಕವನ್ನು ಕೂಡ ಬಂದಿದೆ ಸ್ನೇಹಿತರೆ. ಅದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಎರಡು ಇನ್ಫಾರ್ಮೇಷನ್ನ ಪಡೆಯಲು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದರ ಜೊತೆಗೆ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಕಳೆದ 4 ತಿಂಗಳಿಂದ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಿದ್ದು 16, 17, 18 ಮತ್ತು 19ನೇ ಕಂತಿನ ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಕೂಡ 4,000 ರೂಪಾಯಿ ನಮಗೆ ಒಟ್ಟಿಗೆ ಬರುತ್ತದೆ. ಅಂದರೆ 16ನೇ ಮತ್ತು 17ನೇ ಕಂತಿನ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳ 2 ಕಂತನ್ನು ಕೂಡ ಸೇರಿಸಿ 4,000 ರೂಪಾಯಿ ನಮಗೆ ಜಮಾ ಮಾಡ್ತಾರೆ ಅಂತ ಅಂದುಕೊಂಡವರಿಗೆ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಅವರು ಭರವಸೆ ಕೊಟ್ಟಿದ್ದರೆ 4 ಕಂತಿನ ಹಣ ಹಾಕಲಿಲ್ಲ ಸ್ನೇಹಿತರೆ, ಕೇವಲ 2,000 ರೂಪಾಯಿ ಹಣ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಜನರು. ಮೊಹಮ್ಮದ್ ಅನ್ನೋರು ಇಲ್ಲಿ ಗೃಹಲಕ್ಷ್ಮಿ 16ನೇ ಕಂತು 2,000 ರೂಪಾಯಿ ಹಣ ಕಲಬುರಗಿ ಜಿಲ್ಲೆಗೆ ಜಮಾ ಆಗಿದೆ, ಧನ್ಯವಾದಗಳು ಅನ್ನುವಂತಹ ಕಮೆಂಟ್ ಬಾಕ್ಸಲ್ಲಿ ಹಲವಾರು ಜನ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯವರಿಗೆ ಬಂದಿದೆ. ಅದರ ಜೊತೆಗೆ ಬೆಂಗಳೂರವ್ರಿಗೂ ಬಂದಿದೆ ಸ್ನೇಹಿತರಲ್ಲಿ. ಧನುಷನವರು ಕೂಡ ನೋಡ್ತಾ ಇರ್ಬೋದು. ಟುಡೇ ರಿಸೀವ್ಡ್ ದ 16th ಅಮೌಂಟ್ ಆಫ್ 2,000, ಥ್ಯಾಂಕ್ ಯು ವೆರಿ ಮಚ್, ಹ್ಯಾಪಿ ಬೆಂಗಳೂರು ಅನ್ನುವಂತಹ ಒಂದು ಕಮೆಂಟ್ ಬಾಕ್ಸಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಬೆಂಗಳೂರಿನವರಿಗೂ ಕೂಡ ಕೇವಲ 2,000 ರೂಪಾಯಿ ಜಮಾ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ ಇನ್ನು ಹಲವಾರು ಜಿಲ್ಲೆಯವರಿಗೂ ಕೂಡ ಜಮಾ ಆಗಿದೆ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ರತ್ನಮ್ಮ ಅನ್ನೋರು ಶಿವಮೊಗ್ಗಗೆ 12 ಗಂಟೆ 23 ನಿಮಿಷಕ್ಕೆ 2,000 ರೂಪಾಯಿ ಬಂದಿದೆ, ಥ್ಯಾಂಕ್ ಯು ಅನ್ನೋಂಥ ಮೆಸೇಜನ್ನು ಕೂಡ ಅವರು ಹಾಕಿದ್ದಾರೆ. ಇಲ್ಲಿ ಯಶವಂತ್ ಅವರು ಕೂಡ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಗೆ ಅಮೌಂಟ್ 2,000 ರೂಪಾಯಿ ಬಂದಿದೆ ಸರ್ ಅನ್ನೋಂಥ ಹಲವಾರು ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಈ ಒಂದು ಎಲ್ಲ ಕಮೆಂಟ್ಗಳಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. 4,000 ರೂಪಾಯಿ ಯಾರಿಗೂ ಕೂಡ ಬಂದಿಲ್ಲ, ಕೇವಲ 2,000 ರೂಪಾಯಿನ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು ಯಾರಿಗೆ ಬಂದಿಲ್ಲ ಅವರು ಏನು ಮಾಡಬೇಕು ಅಂತ ವೇಟ್ ಮಾಡದೆ ಹೋದರೆ ಇವತ್ತೇ ಒಂದು ಜಮಾ ಪ್ರೊಸೆಸನ್ನು ಆರಂಭ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೆ ಮೊನ್ನೆ ನಾನು ಶುಕ್ರವಾರದಿಂದಲೂ ಕೂಡ ಸತತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದೇನೆ. ಶುಕ್ರವಾರ ನಿಮಗೆ ಎಲ್ಲರ ಖಾತೆ ಕೂಡ ಜಮಾ ಮಾಡ್ತಾರೆ, ಶುಕ್ರವಾರ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಶುಕ್ರವಾರದಿಂದಲೇ ನಿಮಗೆ ಹೇಳ್ಕೊತ ಬಂದಿದೆ ಸ್ನೇಹಿತರೆ. ಸೋಮವಾರ ಜಮಾ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಅದು ಬರುವಂಥ ಶುಕ್ರವಾರದವರೆಗೂ ಕೂಡ 16ನೇ ಕಂತಿನ ಸಂಪೂರ್ಣವಾಗಿ 1,25,00,000 ಜನರು ಕೂಡ ಬಂದು ತಲುಪಬೇಕಂದ್ರೆ ಒಂದು 5 ದಿನ ಆದರೂ ಕೂಡ ಟೈಮಿಂಗ್ ತೆಗೆದುಕೊಳ್ಳುತ್ತದೆ ಅನ್ನೋಂಥ ಮಾಹಿತಿ ತಿಳಿಸಿದೆ ಸ್ನೇಹಿತರೆ. ಇವತ್ತು ಆಲ್ಮೋಸ್ಟ್ ಒಂದು 25,00,000 ಜನರಿಗೆ ಒಂದು ಜಮಾ ಆಗಿದೆ ಅನ್ನೋಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು ಉಳಿದಂಥ 1 ಕೋಟಿ ಜನರಿಗೆ ನಾಳೆ ಒಂದು 25 ಲಕ್ಷ, ನಾಡಿದ್ದು ಒಂದು 25 ಲಕ್ಷ, ಗುರುವಾರ ಒಂದು 25 ಲಕ್ಷ, ಹಾಗೆ ಶುಕ್ರವಾರ ಒಂದು 25 ಲಕ್ಷ. ಆಲ್ಮೋಸ್ಟ್ ಶುಕ್ರವಾರದ ಒಳಗೆ ಎಲ್ಲರ ಖಾತೆ ಕೂಡ 2,000 ರೂಪಾಯಿ ಜಮಾ ಆಗಿರ್ತದೆ ಸ್ನೇಹಿತರೆ. ಇದು ಒಂದು ರೀತಿಯಾಗಿ ಕನ್ಫರ್ಮ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆದರೆ ಎಲ್ಲರೂ ಕೂಡ ಕೇಳ್ತಾ ಇದ್ದು 4,000 ರೂಪಾಯಿ ಹಾಕ್ತೀನಿ ಅಂದ್ರಲ್ವಾ, ಆದರೆ ಕೇವಲ 2,000 ರೂಪಾಯಿ ಮಾತ್ರ ಯಾಕೆ ಹಾಕಿದ್ದಾನೆ ಅನ್ನೋಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಏನೂ ಇಲ್ಲ ಸ್ನೇಹಿತರೆ, ಅವರ ಬಳಿ ಹಣ ಇಲ್ಲ. ಈಗ ಸದ್ಯಕ್ಕೆ 2,000 ರೂಪಾಯಿ ಹಾಕುವಷ್ಟು ಮಾತ್ರ ಹಣ ಇದೆ, ಅದಕ್ಕೋಸ್ಕರ ಎಲ್ಲರಿಗೂ ಹಾಕಿದ್ದಾರೆ. ಈಗ ಎಲ್ಲರೂ ಕೂಡ ಕೇಳ್ತಾ ಇರ್ಬೋದು, ಈಗ 4 ತಿಂಗಳ ಕಾಯಿಸಿ 16 ಕಂತನ್ನು ಹಾಕಿದ್ರು, ಇನ್ನು 17 ಕಂತ ಹಾಕಬೇಕಂದ್ರೆ ಮತ್ತೆ ಒಂದು 2-3 ತಿಂಗಳು ಕಾಯಿಸ್ತಾರೆ ಅನ್ನುವಂಥ ಮಾಹಿತಿಯನ್ನು ಹಲವಾರು ಜನ ಕೇಳ್ತಾ ಇದ್ರು ಸ್ನೇಹಿತರೆ. ಹಾಗೆಲ್ಲ ಏನೂ ಇಲ್ಲ, ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ 17 ಕಂತಿಗೂ ಕೂಡ ದಿನಾಂಕ ನಿಗದಿಯಾಗಿದೆ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವತ್ತಿಂದ ಮುಂದೆ ಬರುವಂಥ 8 ದಿನದ ಅಂದರೆ ಇವತ್ತು ಸೋಮವಾರ ಸ್ನೇಹಿತರೆ, ಮುಂದಿನ ವಾರ ಬರುವಂಥ ಸೋಮವಾರದಂದು 17ನೇ ಕಂತಿನ ಜಮಾ ಆರಂಭ ಆಗ್ತದೆ ಸ್ನೇಹಿತರೆ. ಇದು ಯಾವ ರೀತಿಯಾಗಿ ಅಂದರೆ ಇವತ್ತಿನಿಂದ ಇನ್ನು ಬರುವಂಥ ಶುಕ್ರವಾರದ 5 ದಿನ ಒಳಗೆ 16ನೇ ಕಂತಿನ ಕಂಪ್ಲೀಟ್ ಹಣ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗ್ತದೆ ಸ್ನೇಹಿತರೆ. 17ನೇ ಕಂತಿನ ಹಣವು ಕೂಡ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಸಚಿವಾಲಯದಿಂದ ಹಣ ಬಂದು ನಮಗೆ ಡೆಪಾಸಿಟ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈಗ 17 ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅಂದರೆ 16ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೆ ಹೋದ್ಮೇಲೆ 17ನೇ ಕಂತಿನ ಹಣ ಎಲ್ಲರಿಗೂ ಕೂಡ ತಲುಪ್ತದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು,
ಇವತ್ತು ಸೋಮವಾರ ಶುರುವಾಗಿದೆ, ಶುಕ್ರವಾರದ ಒಳಗೆ 14ನೇ ಕಂತಿನ ಕಂಪ್ಲೀಟ್ ಹಣ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ತಲುಪ್ತದೆ. ಅದಾದ ನಂತರ ಬರುವಂಥ ಸೋಮವಾರದಿಂದ 17ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಕೂಡ ಆರಂಭವಾಗ್ತದೆ ಸ್ನೇಹಿತರೆ. ಇದರಿಂದಾಗಿ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳ ಒಂದು ಬಾಕಿ ಇರುವಂಥ 4,000 ರೂಪಾಯಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಮೇಲೆ 17ನೇ ಕಂತಿನ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಜಮಾ ಆದಮೇಲೆ ಒಂದು 15 ದಿನ ಟೈಮ್ ತೆಗೆದುಕೊಳ್ಳುವುದರ ನಂತರ ಜನವರಿ ಹಾಗೆ ಫೆಬ್ರವರಿ ತಿಂಗಳ 2 ಕಂತಿನ 4,000 ರೂಪಾಯಿ ಒಟ್ಟಿಗೆ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಸ್ನೇಹಿತರೆ. ಇದು ಎಲ್ಲರಿಗೂ ಕೂಡ 16 ಮತ್ತು 17 ಕಂತಿನ ಸಂಪೂರ್ಣ ಇನ್ಫಾರ್ಮೇಷನ್ ನಿಮ್ಮ ಎಲ್ಲರಿಗೂ ಕೂಡ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸಿಕ್ಕಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಇನ್ಫಾರ್ಮೇಷನನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದೆ ಬರುವಂಥ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.